ಫ್ರೆಂಡ್ಸ್ ಬನ್ನಿ, ಕೋದಂಡರಾಮ ಟೆಂಪಲ್. ಈ ಜಾಗದ ವಿಶೇಷ ಏನಂದರೆ, ರಾಮಾಯಣದಲ್ಲಿ ರಾಮ ವಾಲಿನ ವಧೆ ಮಾಡಾದ್ಮೇಲೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ ಜಾಗ ಇದು. ಇಲ್ಲ ಫ್ರೆಂಡ್ಸ್, ಫಾರಿನ್ ಹತ್ರ ಹೆಂಗೆ ಫೋಟೋ ತೆಗೆಸ್ಕೋತವ್ರೆ. ಟೈಗರ್ ಕಾವು ಟೈಗರ್ ಕಾವು ಸಿಂಹ ಕಾವು. ಗುಲ್ಗಂಜಿ ಅಂದ್ರೆ ಸಣ್ಣಕ್ಕೆ ಒಂದು ಹಳ್ಳಿ ಸೈಡು ಇದು ಬರ್ತದೆ, ಕಾಳು ಗುಲ್ಗಂಜಿ ಕಾಳು ತರ ಗೊತ್ತಿರಲಿ, ಕೆಂಪು ಮತ್ತೆ ಬ್ಲ್ಯಾಕು. ಸರ್ ಬೆಳಗ್ಗೆ ಅಲ್ಲೇ ಮನಿಕಬೇಕು. ಯಾರ ಮನೆ ಇದು? ಓ MLA ಫ್ರೆಂಡ್ಸ್, ಇವ್ರ ಹತ್ರ ಆದರ್ಶ ಅಂತ. ಆಯ್ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನೋಡಿ ಈ ತರ ಕಾಣಿಸುತ್ತೆ ಫ್ರೆಂಡ್ಸ್. ನಿನ್ನೆ ನೈಟ್ 8 ಗಂಟೆ ಟ್ರೈನ್ ಹತ್ತಿಕ್ಕೆ, ಇವತ್ತು 7:15 ಟೈಮ್. ಇಲ್ಲಿ ಬಂದಿದ್ದೇಳಿ ಹೊಸಪೇಟೆ ನಮ್ಮ ಬಾಮೈದು ಕೋಟ್ಲೆ ಕೊಡ್ತಾವನೆ. ಈಗ ಹೋಗಿ ಶಿವಲಿಂಗ ಟೆಂಪಲ್, ಓಕೆ. ಆಮೇಲೆ ಪಕ್ಕದಲ್ಲಿ ಜೈನ್ ಟೆಂಪಲ್ ಅಂತಿದೆ. ಹೇಳಿ ಸಾರ್, ಲವಿತನನ್ಗೆ ರಾಮಾಯಣದಲ್ಲಿ ಶ್ರೀರಾಮಪ್ರಭು ಆಂಜನೇಯ ಸ್ವಾಮಿ ಭೇಟಿಯಾಗಿದ್ದ ಜಾಗ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಟೆಂಪಲ್. ಅದೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹಿಂದೂಗಳಿಗೆ ಯುಗಾದಿ ಹಬ್ಬ, ಕ್ಯಾಲೆಂಡರ್ ಪ್ರಕಾರ ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನ್ಯೂ ಇಯರ್ ಕ್ರಾಸ್ ಆಗ್ಬಿಟ್ಟಿರತ್ತೆ. ನ್ಯೂ ಇಯರ್ಗೆ ಒಂದು ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಬನ್ನಿ, ಎಲ್ಲಿ ಹೋಗ್ತೀವಿ ಅಂತ ಟ್ರೈನ್ ಅಲ್ಲಿ ನೋಡೋಣ. ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಹಾಯ್, ಸೇ ಹಾಯ್. ಹಾಯ್ ಮೇಡಮ್. ಇನ್ನೊಬ್ರು ವೆಯ್ಟ್ ಮಾಡ್ತಿದ್ದಾರೆ ನೋಡಿ ನಮಗೆ. ಎಷ್ಟು ಬಂದ್ರಿ ಸರ್? ಕಾರಲ್ಲೇ ಬರ್ಬತ್ತೀವಿ, ಬೈಕ್ ಆರಿಸ್ಕೊಂಡ್ಬಿಟ್ಟಿದ್ದೀರಿ. ಅಲ್ಲಿ ಹೋದೆ, ಇಲ್ಲಿ ಬಂದೆ, ಏನು ಸಮಸ್ಯೆ? ಇಲ್ಲಿ ಹೋದ, ಇಲ್ಲಿ ಬಂದ, ಈ ಸಮಸ್ಯೆ ಹೇಳು. ಇಲ್ಲಿ ಹೋಗ್ಬೇಕಂತೆ. ಏನ್ ಗೊತ್ತಾ, ಇವ್ನು ನಾಳೆ 8 ಗಂಟೆಗೆ ಬರೀಕಬೇಕಂತೆ. ಯಾಕೆ ಈ ಕೇಸ್ ಅರ್ಥ ಆಗ್ತಿಲ್ವೇ? ಸರ್ ಬೆಳಗ್ಗೆ ಅಲ್ಲೇ ಮನಿಕಬೇಕು. ಅಲ್ಲ, ಏನೋ ಓದ್ತಿದ್ದಾನೆ ನೋಡಿ. ಏನೋ ಏನದು? ಇನ್ನು ಯಾರ್ದು? ಹೇಳಿ ಏನದು ಅಂತ. ಎಲ್ಲಾರು ಟ್ರಿಪ್ ಹೋಗ್ತೀನಿ ಅಂತಂದ್ರೆ ಈ ಕ್ಯಾಪ್ ತಗೋದ್ರೆ ರಿಮೂವ್ ಆಗುತ್ತೆ, ಮಡಚಿ ಕ್ಲೀನಾಗಿ ಬ್ಯಾಗ್ ಮಡಿಕೊ, ಜೋಬಿಗೆ ಮಡಿಕೋಬೋದು. ಯೂಸ್ ಇದೆ ನೋಡಿ, ಬುಕ್ ಮಾಡ್ಕೊಡಿ. ಏರ್ ಪಿಲ್ಲೋ ರಂಜುಗೋಸ್ಕರ ಅದು ಅಷ್ಟೇ. ಇವರಿಗೆಲ್ಲ ಬುಕ್ ಮಾಡಿದ್ರೆ ನಾವು ಬುಕ್ ಮಾಡಿದ್ದೆ. ಇವ್ರದೆಲ್ಲ ದಿಂಬಿದು, ಇದು ಇದು ಲವಿದದು. ನಂದು ಗೈಸ್ ನಿದ್ದೆ ಮಾಡಿಲ್ಲ ಗೈಸ್, ನಾವು ಸುಮ್ಮನೆ ಕೂತಿದ್ದೀವಿ. 10 o'clock ಮಲ್ಕೊಳ್ತೀವಿ. ನಿದ್ದೆನೇ ಬರ್ತಿಲ್ಲ. ಮಧ್ಯಾಹ್ನದಿಂದ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹೇಳ್ಬಿಡು, ಎಲ್ಲೋಗ್ತಾ ಇದ್ದೀವಿ ಅಂತ. ಆಲ್ರೆಡಿ ತಮ್ಮನೇಲಿ ನೋಡ್ಬಿಟ್ಟಿರ್ತೀರಾ ಎಲ್ಲೋಗಿರ್ತೀವಿ ಅಂತ. ಯುನೆಸ್ಕೋ ಹೆರಿಟೇಜ್ ಸೈಟ್ ಆದಂತಹ ಹಂಪಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಾಳೆ ಬೆಳಿಗ್ಗೆ ಹೋಗಿ ಹಂಪಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಏನಾದರೂ ಹೇಳ್ತೀರಾ? ಇದೆ ವಿಡಿಯೋ ಮಾಡೋಣ. ಓಕೆ ಗೈಸ್, ಇವಾಗ 10 ಗಂಟೆಗೆ ಮಲ್ಕೊಳ್ತೀವಿ. ಬೆಳಿಗ್ಗೆ 7 ಗಂಟೆಗೆ ಎದ್ದು ಮೀಟ್ ಆಗೋಣ. ಅಲ್ಲಿವರೆಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್ ಬಾಯ್. ಫ್ರೆಂಡ್ಸ್, ನಿನ್ನೆ ನೈಟ್ 8 ಗಂಟೆ ಟ್ರೈನ್ ಹತ್ತಿಕ್ಕೆ, ಇವತ್ತು 7:15 ಟೈಮ್. ಇಲ್ಲಿ ಬಂದಿದ್ದೇಳಿ ಹೊಸಪೇಟೆ ಜಂಕ್ಷನ್ ಬಂದು ಟ್ರೈನಿಗೆ ಜಸ್ಟ್ ಇದ್ದು ಕಾರ್ ಇನ್ನೂ 10 ನಿಮಿಷ ಬರ್ತೀವಿ, ವೇಟ್ ಮಾಡಿ ಅಂತ. ತುಂಬ ಚಳಿ ಇದೆ, ವೆದರು ಇದೆಲ್ಲ ಏನೆಲ್ಲ ಬಿಸಿ ಬಿಸಿ ಅಂತೀವಿ, ಸ್ವಲ್ಪ ಚಳಿ ಇದೆ. ಬನ್ನಿ ಸರ್, ಬೆಳಗಾಲ ನಿದ್ದೆ ಮಾಡಿ ಮತ್ತೆ ನನಗೆ ನಿದ್ದೆ ಬಾಯಿ ಮಾಡ್ತಾವ ಅಲ್ಲಿಯೇ. ಇವರಿಬ್ರು ಎಷ್ಟು ನಿದ್ದೆ ಮಾಡಿದ್ರು ನಾನು ಮಾಡಿಲ್ಲ.
ನಾವು ಎಲ್ಲರೂ ನಿದ್ದೆ ಬರ್ತಾರೆ. ಇದು ಆಕ್ಚುಲಿ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕಾರ್ ಬಂದಾದ್ಮೇಲೆ ಭೇಟಿ ಆಯ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಥರ ಕಾರ್ ಫಸ್ಟೇ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಏನು ನೋ ಪ್ರಾಬ್ಲಮ್. ಏನಕ್ಕೆ ಅಂತಂದರೆ ವೆಹಿಕಲ್ ಇದೆ. ಪ್ರತಿಯೊಬ್ಬರು ಅವರೇ ಬಂದು ಕೇಳ್ತಾರೆ, ಸರ್ MP ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ ಸರ್, ಆಟೋ 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 ಅಂತ. ಸ್ಟೇಷನ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಜಾಸ್ತಿ ಆಟೋನೇ ಇದೆ ಕಾರ್ಗಿಂತ. ನಮ್ಮ ಬಾಮ್ಮ ಇದನ್ನ ಬೇರೆ ಪಾಪಚೆ ಜಿಪ್ ಕಿತ್ತಾಯ್ತು, ರತ್ತೆ ಜಿಪ್ ಕಿತ್ತಾಕ್ಬಿಟ್ಲು. ಸರ್ ಕಾರ್ ಇದೆ ಸರ್. ಸರ್ ನೋಡಿ ಸರ್, ನಮ್ಮ ಕರ್ನಾಟಕದವ್ರು ಎಷ್ಟು ಸಮಾನತೆ ಅಂದರೆ ಕನ್ನಡದಲ್ಲೂ ಹಾಕೋರೆ, ಹಿಂದಿಲೂ ಹಾಕೋರೆ, ಇಂಗ್ಲೀಷಲ್ಲೂ ಹಾಕೋರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಫ್ರೆಂಡ್ಸ್, ಇವ್ರ ಹೆಸರು ಆದರ್ಶ್ ಅಂತ. ಆಯ್, ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ರೈಲ್ವೆ ಸ್ಟೇಷನ್ ಸ್ವಲ್ಪ ಮುಂದೆ ಬಂದು ಅಪ್ಪು ಸರ್ ಸರ್ಕಲ್ ಇದೆ. ನಾವು ರೂಮ್ ಮಾಡಿರೋದು ಅಪ್ಪು ಸರ್ ಸರ್ಕಲ್. ಅಪ್ಪು ಸರ್ ಸ್ಟ್ಯಾಚು ಇದೆ ನೋಡಿ ಹೊಸಪೇಟೆಯಲ್ಲಿ. ರೂಮ್ ನೇಮ್ ಬಂದು ಬೃಂದಾವನ ಲಾಡ್ಜ್. ಫ್ರೆಂಡ್ಸ್, ಫ್ರೆಶ್ ಅಪ್ ಹೊರಗಡೆ ಬಂದ್ವಿ. ಟೈಗರ್ ಕಾವು ಸಿಂಹ ಕಾವು. ಫ್ರೆಂಡ್ಸ್, ಹೊರಗಡೆ ಬಂದ್ವಿ ಫ್ರೆಶ್ ಅಪ್ ಆಗಿ ಬೃಂದಾವನಿಂದ. ಈಗ ನೆಕ್ಸ್ಟ್ ಟಿಫನ್ ಮಾಡ್ಕೊಳ್ಳೋಣ. ಬೃಂದಾವನ ಲಾಡ್ಜ್ ಅಂತ ರೂಮ್ ತುಂಬಾ ಚೆನ್ನಾಗಿದೆ. ರೂಮ್ ತೋರಿಸಿಲ್ಲ, ಮರ್ತ್ಕೊಂಡ್ವಿ. ಈವ್ನಿಂಗ್ ತೋರಿಸ್ತೀವಿ. ಇವಾಗ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಟೆಂಪಲ್ ವಿಸಿಟ್ ಹೋಗೋಣ. ಮೇ ಬಿ ವಿರೂಪಾಕ್ಷ ಟೆಂಪಲ್ ಅನ್ಸುತ್ತೆ. ಯಾವ ಟೆಂಪಲ್ಲು? ವಿರೂಪಾಕ್ಷ ಟೆಂಪಲ್ಲಾ? ನಮ್ಮ ಮಚ್ಚ ನೋಡಿ, ಮಚ್ಚ ರಂಜಿವತ್ತಿದು. ನಾನು ಪುರಿ ತಗೊಂಡೆ, ನನ್ನ ಮಚ್ಚನ ಪುರಿ ತಗೊಂಡ, ರಂಜು ಮಾತ್ರ ಸ್ಪೆಷಲ್ ಇಡ್ಲಿ ತಗೊಂಡಿದ್ದಾಳೆ. ಇಡ್ಲಿ ಚೆನ್ನಾಗಿದ್ಯಾ? ಯಾರ ಮನೆ ಇದು? ಓ MLA ಕಂಪ್ಲಿ ಗಣೇಶ್ ಆನಂದ್. ಗೊತ್ತು ಬಿಡಿ ಸರ್, ಇಬ್ರದ್ದು ಗುರು ಶಿಷ್ಯ ಅಂದ್ರು ನಡೆದೀತಲ್ಲ. ಏನ್ ಸರ್ ಬಂಗ್ಲಾ ಇದ್ದಂಗದೆ ಸರ್. ಇದು ಹಂಪಿ ಎಂಟ್ರೆನ್ಸ್. ಇದು ಹಂಪಿ ಎಂಟ್ರೆನ್ಸ್. ಇಲ್ಲಿಂದ ಹಂಪಿ ಕನ್ವರ್ಟ್ ಆಗುತ್ತೆ. ಹಂಪಿ ಕನ್ವರ್ಟ್ ಇದೆಲ್ಲ ಫುಲ್. ಸರ್ ಹೌದು. ಟಿಕೆಟ್ ಯಾರು ಕಟ್ಬೇಕಾ ಸರ್? ಟಿಕೆಟ್ ಏನಿಲ್ಲ ಸರ್. ಇವ್ರು ಯಾರು ಏನೋ ಹಿಡಿದಿದ್ದಾರೆ ಸರ್? ಅವ್ರು ಬಂದು ಗೈಡ್. ಗೈಡಾ? ನಮಗೆ ನೀವೇ ಗೈಡ್. ಈಗ ಗವರ್ನಮೆಂಟ್ ಇಂದ ಅಪ್ರೂವಲ್ ಆಗಿರುತ್ತಾ ಬ್ರದರ್? ಈಗ ಫ್ರೆಂಡ್ಸ್, ನಾವು ಗೈಡ್ ಮಾಡ್ಕೊಂಡಿಲ್ಲ. ನಮ್ಮ ಆದರ್ಶರೇ ನಮ್ಮ ಗೈಡು. ಸರ್ ನಮ್ಮ ಆದರ್ಶ ನಮ್ ಇವರೇ ಗೈಡು. ನೀನ್ ಏನು ಬರೀ ಆಯ್ ಬಾಯ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಫ್ರೆಂಡ್ಸ್, ಫಸ್ಟ್ ಟೆಂಪಲ್ ವಿರೂಪಾಕ್ಷ ಟೆಂಪಲ್. ಬ್ರದರ್, ಇಲ್ಲೆಲ್ಲ ಮಾರ್ಕೆಟ್ ಇದು ಫಸ್ಟು ಸ್ಟಾರ್ಟಿಂಗ್ ಪೈ. ಇನ್ನು ಮುಂದೆನಾ? ಇಲ್ಲ ಫ್ರೆಂಡ್ಸ್, ಫಾರಿನ್ ಹತ್ರ ಹೆಂಗ್ ಫೋಟೋ ತೆಗ್ಸ್ಕೊತವ್ರೆ. ಖುಷಿಯ ವೆಹಿಕಲ್ಗೆ ಜಾಸ್ತಿ ಜನ ಬರೋರಂತೆ. ಮೇಡಮ್ ಆಯ್ತು. ವಿರೂಪಾಕ್ಷ ಟೆಂಪಲ್ ಅಲ್ಲಿ ಲಕ್ಷ್ಮಿ ಅಂತ ಒಂದು ಆನೆ ಇರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಲಕ್ಷ್ಮಿ ದೇವಾಲಯ ಟೆಂಪಲ್ ಎಂಟ್ರೆನ್ಸ್ ಇದೇನೆ. ಒಳಗಡೆ ಫೋನ್ ಅಲೋ ಇಲ್ಲ. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಕಲ್ಲಿನಲ್ಲಿ ಹಂಪೆಯೇ ನೋಡಿ. ದೇವಸ್ಥಾನ ನೋಡಿ ಸರ್ ಹೆಂಗೆ ಕಾಣಿಸ್ತದೆ. ಫ್ರೆಂಡ್ಸ್, ರಶ್ ಏನು ಕಮ್ಮಿ ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಇವಾಗ ಇನ್ನೊಂದೇನು ಸ್ಪೆಷಲ್ ಈ ಟೆಂಪಲಲ್ಲಿ ಅಂತಂದರೆ, ಈ ಗೋಪುರ ಕಾಣಿಸ್ತಿದೆಯಲ್ಲ, ಇದ್ರ ಪ್ರತಿಬಿಂಬ ಕಾಣಿಸುತ್ತೆ. ಬನ್ನಿ ಯಾವ ಥರ ಕಾಣಿಸುತ್ತೆ ನೋಡೋಣ ಬನ್ನಿ. ಜೈ ಹನುಮಾನ್. ಗೋಪುರ ಇಲ್ಲಿ ಉಲ್ಟಾ ಕಾಣಿಸುತ್ತೆ. ಪಿನ್ ಹೋಲ್ಡ್ ಕ್ಯಾಮ್ರಾ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ, ಸೂರ್ಯ ಉದಯಿಸಿದಾಗಿಂದ ಸೂರ್ಯ ಮುಳುಗುವವರೆಗೆ ಯಾವುದೇ ರೀತಿ ವಾತಾವರಣ, ಎನಿ ಕ್ಲೈಮೇಟ್, ಮಳೆ ಬರ್ತಾ ಇದೆ, ಯಾವುದೇ ರೀತಿ ವಾತಾವರಣ ಈ ಗೋಪುರದ ಉಂಟಾಗುತ್ತೆ. ಇದನ್ನು ಯಾವ ಸಿಸ್ಟಮಲ್ಲಿ ಅಳವಡಿಸಿದ್ರೆ ಅಂದರೆ, ವಿಜ್ಞಾನದಲ್ಲಿ ಬೆಳಕಿನ ಆಗುತ್ತೆ, ಅದರಲ್ಲಿ ಸೂರ್ಯನ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಪಿನ್ ಹೋಲ್ ಕ್ಯಾಮ್ರಾ. ಒಟ್ಟು ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿ ಮಾಡ್ತಾರೆ.
ಇದರಿಂದ ನಾವೇನಪ್ಪ ತಿಳ್ಕೊಬೋದು ಅಂದಿನ ಕಾಲದ ರಾಜರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರಿದವರಿಗೆ ಇದು ಒಂದು ನಿದರ್ಶನ ಆಗ್ತಕ್ಕಂಥದ್ದು. ಮೊದಲ ಗೋಪುರದಿಂದ ಇರೋದಕ್ಕೆ 200 ಮೀಟರ್ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಲ್ಲ. ಬೆಳಕಿನ ಕಿರಣಗಳು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತವೆ. ಒಂದು ಈ ರೀತಿ ಹೋಗ್ತಾ ಇರುತ್ತೆ, ಇನ್ನೊಂದು ಈ ರೀತಿ ಹೋಗ್ತಾ ಇರುತ್ತೆ. ಈ ಎರಡು ಬೆಳಕಿನ ಕಿರಣಗಳು ಒಂದು ರಂಧ್ರದ ಮೂಲಕ ನುಗ್ಗಬೇಕಂದ್ರೆ ಒಂದಕ್ಕೊಂದು ಡ್ಯಾಶ್ ಆಗ್ತವೆ. ಈ ಎರಡು ಕಿರಣಗಳು ಡ್ಯಾಶ್ ಆದಾಗ ಅದು ಎರಡು ಕಣ್ಣಿಗೆ ತಾನೆ ಉಲ್ಟಾ ಆಗ್ತದೆ. ಇದಕ್ಕೆ ಗೋಪುರದ ಉಲ್ಟಾಚಾರ ಅಂತಾರೆ. ಫಿಲಮ್ ಥಿಯೇಟರ್ಗಳಲ್ಲಿ ರೋಲ್ಗಳನ್ನು ಬಿಡ್ತಾರಲ್ಲ, ಇದೇ ಟೆಕ್ನಾಲಜಿ ಇರ್ತಕ್ಕಂಥದ್ದು. ನಿಮ್ಮ ಕ್ಯಾಮರಾಗಳೆಲ್ಲ ಇದೆ ನೋಡಿ, ಸೇಮ್ ಟೆಕ್ನಾಲಜಿ ಇರ್ತಕ್ಕಂಥದ್ದು. ಇದು ಉಲ್ಟಾ ಕಾಣಿಸೋದು ಅಂದ್ರೆ ಸ್ಟ್ರೈಟ್ ಕಾಣಿಸ್ಬೇಕು, ಉಲ್ಟಾ ಕಾಣಿಸೋದು ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸಿಗ್ನಲ್ ಕ್ಯಾಮ್ರಾ ಸಿಸ್ಟಮ್. ಪ್ರತಿಬಿಂಬ ಬರೀ ಇಷ್ಟೇ ಆಗಲ್ಲ, ಚಿಕ್ಕ ಜಾಗದಲ್ಲಿ ಶಾಡೋ ಬಿದ್ದು ಯಾವ ತರ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ ಈ ತರ ಕಾಣಿಸುತ್ತೆ, ಆ ಚಿಕ್ಕ ಹೋಲಲ್ಲಿ ಬಿಂಬ ಈ ತರ ಕಾಣಿಸ್ತಿದೆ. ಗುಲಗಂಜಿ ಮಾಧವ ಸ್ವಾಮಿನಾ? ಇದು ಕೆಳಗಡೆ ಹೋಗ್ಬೇಕಾ? ಇದು ಬಂದು ಅಂಡರ್ಗ್ರೌಂಡ್ ಟೆಂಪಲ್. ಓ, ಅಂಡರ್ಗ್ರೌಂಡ್ ಟೆಂಪಲ್ ಅಂದ್ರೆ ಇದೇನಾ? ಇದು ಬಂದು ಆ ಕಡೆಗೆ ಇನ್ನೊಂದು ಟೆಂಪಲ್ ಇದೆ. ಅಲ್ಲಿ ನೋಡಿದೆ ಅದು. ಗುಲ್ಗಂಜಿ ಅಂದ್ರೆ ಒಂದು ಸಣ್ಣಕ್ಕೆ ಇದ್ರ ತರ ಬರ್ತದಲ್ಲ. ಗುಲ್ಗಂಜಿ ಅಂದ್ರೆ ಇದು ದೇವಸ್ಥಾನ. ಗುಲ್ಗಂಜಿ ಅಂದ್ರೆ ಸಣ್ಣಕ್ಕೆ ಒಂದು ಹಳ್ಳಿ ಸೈಡು ಇದು ಬರ್ತದೆ. ಕಾಳು ಗುಲ್ಗಂಜಿ ಕಾಳು ತರ ಗೊತ್ತಿರಲಿ, ಕೆಂಪು ಮತ್ತೆ ಬ್ಲ್ಯಾಕು. ಬನ್ನಿ ಫ್ರೆಂಡ್ಸ್ ಹೋಗೋಣ, ನೋಡೋಣ. ಐತಿ ಸರ್ ಕೆಳಗಡೆ ಸರಿತಾ? ಹಾ ಸರ್, ಇದೆ ಇದೇ ದೇವಸ್ಥಾನ, ಶಿವ ಟೆಂಪಲ್ ಅಂತ. ಅದು ಗುಲ್ಗಂಜಿ ಇದೆ ಅದೇ ಮೂರ್ತಿ. ಅದು ಮೂರ್ತಿ, ಇದು ಶಿವಲಿಂಗನಾ? ಇದನ್ನೇ ಗುಲ್ಗಂಜಿ ದೇವಸ್ಥಾನ ಅಂತ ಅದು. ಒಂದು ವಾರ ಏನಿಲ್ಲ, 5 ನಿಮಿಷ ಟೈಮ್ ಸಿಕ್ಕರೆ ಸಾಕು. ಇವತ್ತು ನೈಟ್ ಉಜ್ಜಾಕ್ಬಿಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಅಪ್ಡೇಟ್ ಕೊಟ್ಬಿಡ್ಬೇಕು ಸರ್, ನಾವು ಎಲ್ಲೆಲ್ಲಿ ಇದ್ದೀವಿ, ಏನೇನು ಮಾಡ್ತಿದ್ದೀವಿ ಅಂತ. ಜಾಸ್ತಿ ಕಾಯಿಸ್ಬಾರ್ದು ರಜು. ನಾನು ಬಿಟ್ರೆ ನಾನೇನಿಲ್ಲ, ಅಲ್ಲೇಡ್ರ ಅಲ್ಲೇ ಹೋಗ್ಬೋ, ನಾ ಕ್ಲಿಯರ್ ಮಾಡ್ತಾ ಇರ್ತೀನಿ. ಬಾಯಿ ಮಾಡ್ತಾ ಇರ್ತೀವಿ ಅಣ್ಣ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸರಿ, ನಾವು ಕಡೆಕಲ್ ಗಣಪತಿ ಹೋಗ್ಬೇಕು ಅಂದ್ರೆ ಹಂಗ್ ಬರೋಣ ಫ್ರೆಂಡ್ಸ್. ವಿರೂಪಾಕ್ಷ ಟೆಂಪಲ್ ಮುಗೀತು. ಈ ನೆಕ್ಸ್ಟು ನೆಕ್ಸ್ಟ್ ಯಾವ ಟೆಂಪಲ್? ಯಂತ್ರೋದ್ಧಾರಕ್ಕೆ ಹೋಗಿದ್ ಬಂದ್ಬಿಡೋಣ. ಸರಿ, ನಾವು ಹೋಗಿ ಶಿವಲಿಂಗ ಟೆಂಪಲ್, ಓಕೆ. ಆಮೇಲೆ ಪಕ್ಕದಲ್ಲಿ ಜೈನ್ ಟೆಂಪಲ್ ಅಂತಿದೆ. ಆಮೇಲೆ ಶಿವಲಿಂಗ, ಬಡ ಶಿವಲಿಂಗ, ನರಸಿಂಹ ಟೆಂಪಲ್, ಅದು ಬಿಟ್ಟು ಕಡ್ಲೆಕಾಳು ಗಣೇಶ, ಲೋಟಸ್ ಮಾಲ್, ಎಲಿಫೆಂಟ್ ಟೆಂಪಲ್, ವಾಶ್ ಟವರು, ಕ್ವೀನ್ಸ್ ಬಾತು, ಸಿಸ್ಟರ್ ಸ್ಟೋನು, ಪುಷ್ಕರಣಿ. ಇದ್ರ ಪಕ್ಕದಲ್ಲಿ ಮಹಾನಮಿ ದಿಬ್ಬ ಬರುತ್ತೆ ಸರ್ ಅಲ್ಲಿ. ಆಮೇಲೆ ಈಗ ಸ್ಟೋನ್ ಸ್ಟಾರ್ ಗೇಟ್, ಕಲಿಂಗ ಇದೆಲ್ಲ ಪಕ್ಕದಲ್ಲಿ. ಎಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ ಮೇಡಮ್? ಒಬ್ಬರಿಗೆ 500 ತಗೊಂತೀವಿ. ಒಂದು ಹೆಚ್ಚು ಕಮ್ಮಿ ನೋಡಿ, ಒಂದು 6 ಜನ 5 ಜನ ಇದ್ದರೆ ಇದು ಮ್ಯಾಪ ಫುಲ್ ಹಂಪಿ ಇಷ್ಟು ಕವರ್ ಆಗುತ್ತೆ ಎಲ್ಲ ತೋರಿಸಿ. ಸರ್ ಇದು ಬಂದು ಈಗ ಏನ್ ಹೊರಟಿದೀವಲ್ಲ, ಓಕೆ. ಇದೆಲ್ಲ ಹಂಪಿ ಬಜಾರ್ ಸರ್. ಇದಾ ಸೈಡ್ ಬಜಾರಾ? ಹಾ ಸರ್, ಅವಾಗೆಲ್ಲ ಹಾ. ಇಲ್ಲೇ ಸರ್ ಮಾಡ್ತಿದ್ದಿದ್ದು ಗೋಲ್ಡ್. ಮುತ್ತೂರು ರತ್ನಗಳು ಇದೇನಾ? ಇದೆ ಸರ್, ಸರ್ ಈ ಕಡೆಗೆ ಈ ಕಡೆ 2 ಲೈನ್ಸ್ ಏನ್ ಕಾಣಿಸುತ್ತಲ್ಲ, ಇದೆ ಸರ್ ಹಂಪಿ ಬಜಾರ್ ಲೈನ್. ಆದ್ರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಸರ್. ಸರ್ ಇಷ್ಟೆಲ್ಲ ಇತಿಹಾಸ ಇಟ್ಕೊಂಡು. ಸರ್ ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ, ರೈಟಿಗೆ ಆಗ್ಬೋದು, ಲೆಫ್ಟಿಗೆ ಆಗ್ಬೋದು. ಓಕೆ ರಂಜು, ಎಲ್ಲೋಗ್ತಿದ್ಯಾ? ಇಂದ್ರೋದ್ಧಾರಕ ಟೆಂಪಲ್. ಇಂತ್ರೋದ್ಧಾರಕ ಆಂಜನೇಯನ್ ಹೇಳಮ್ಮ. ಈಗ ಇಂತ್ರೋದ್ಧಾರಕ ಟೆಂಪಲ್ ಏನ್ ವಿಶೇಷ? ಆಂಜನೇಯನ್ಗೆ ಮತ್ತೆ ಶ್ರೀರಾಮನಿಗೆ ಫಸ್ಟ್ ದರ್ಶನವಾದಂತಹ ಪ್ಲೇಸ್ ಇದೆ ಅಂತೆ. ಓಕೆ. ಇದನ್ನ ವ್ಯಾಸರಾಯರ ಕನಸಿಗೆ ಬಂದು ಆಂಜನೇಯ ಹೇಳಿರೋದು. ಬನ್ನಿ, ಇಲ್ಲಿ ವ್ಯಾಸರಾಯರ್ಗೆ ಆಂಜನೇಯ ಅದೃಶ್ಯ ಆಗ್ತಿದ್ದಂತೆ. ಅವಾಗ ಏನ್ ಮಾಡ್ತಿದ್ರಂತೆ ಅಂತ, ಬಂಡೆ ಮೇಲೆ ಆಂಜನೇಯಂದು ಮೂರ್ತಿ ಬರ್ದಾಗ ಮತ್ತೆ ನೆಕ್ಸ್ಟ್ 12 days ಅದೇ ತರ ಅದೃಶ್ಯ ಆಗ್ತಿದ್ದಂತೆ. ಅದಕ್ಕೆ ಏನ್ ಮಾಡಿದರೆ, ಕನಸಿಗೆ ಬಂದು ನನಗೂ ರಾಮನ್ಗೂ ಇಲ್ಲೇ ಫಸ್ಟ್ ದರ್ಶನ ಆಗಿದ್ದು ಇದೇ ಇದೇ ಪ್ಲೇಸು, ಅಲ್ಲಿ ನನ್ನನ್ನು ಕೆತ್ತನೆ ಮಾಡಿ ಅಂದಾಗ ಬಂಡೆ ಮೇಲೆ ಕೆತ್ತನೆ ಮಾಡಿ ಅದೃಶ್ಯ ಆಗ್ಬಾರ್ದು ಅಂತ ಷಟ್ಕೋಣದಲ್ಲಿ ಯಂತ್ರ ಹಾಕಿದಾರಂತೆ ಸುತ್ತ. ಅದಕ್ಕೆ ಯಂತ್ರೋದ್ಧಾರಕ ಪ್ಲೇಸ್ ಅಂತಾರಂತೆ. ಬನ್ನಿ, ಅದು ಹೇಗಿದೆ ನೋಡೋಣ. ನಮ್ಮ ಬಾಮ ಕೋಟ್ಲೆ ಕೊಡ್ತಾವನೆ. ಹನುಮನೆ ರವಿ ಏನೋ ಹರ್ಷಣ ಏನೋ ಮಾಡ್ತಾವ, ಮೂವನು ವಾವನು ನೋಡಿ. ಬಂಡೆ ಎಲ್ಲ ಯಾವ ತರ ಇದೆ
ಇದು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಟೆಂಪಲ್ ಪಕ್ಕನೇ ಇರೋದು ತುಂಗಭದ್ರಾ ನದಿ. ಇದು ನಾರ್ಮಲ್ ಕೋತಿ ಅಲ್ಲ, ಇದು ಇದೇ ಒಂಥರ ಜದಿ ಕೋತಿ. ತುಂಬಿರಲ್ಲ ನನ್ನ ಕಚ್ಚಿ ಬಿಡೋದ್ಲ. ಫ್ರೆಂಡ್ಸ್, ಡ್ರೀಮ್ ಪ್ಲೇಸ್ ನಾಳೆ ಹೋಗೋದಲ್ಲಿಗೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಜೈ ಹನುಮಾನ್ ಅಂಜನಾದ್ರಿ ಬೆಟ್ಟ. ಯಂತ್ರೋದ್ಧಾರಕ ಟೆಂಪಲ್. ಅದೃಶ್ಯ ಆಗದಿರೋ ಥರ ಸುತ್ತ ಹಾಕೋದು. ಯಂತ್ರೋದ್ಧಾರಕ ಟೆಂಪಲ್. ನನಗೆ ಹೇಳಿದ್ರಲ್ಲ ನೋಡಿ, ಷಟ್ಕೋನಗಳಲ್ಲಿ ಯಂತ್ರ ಬರ್ತಿದ್ದಾರೆ ಅದೃಶ್ಯ ಆಗಬಾರ್ದು ಅಂತ. ನಾವೇನಾದರೂ ತಪ್ಪು ಹೇಳಿದ್ರೆ ಇದು ಓದ್ಕೊಳ್ಳಿ, ಸ್ಟೋರಿ ಇದೆ. ಫ್ರೆಂಡ್ಸ್, ರಾಮಾಯಣದಲ್ಲಿ ಶ್ರೀರಾಮಪ್ರಭು ಆಂಜನೇಯ ಸ್ವಾಮಿ ಭೇಟಿಯಾಗಿದ್ದ ಜಾಗ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಟೆಂಪಲ್. ಈ ಜಾಗದಲ್ಲೇ ರಾಮ ಮತ್ತು ಆಂಜನೇಯ ಸ್ವಾಮಿ ಇಬ್ಬರು ಭೇಟಿಯಾಗಿದ್ದು. ಏನು ಗೊತ್ತಾ, ಕೆಲವೊಂದು ಕಂಪ್ಲೀಟಾಗಿ ನಮಗೂ ಗೊತ್ತಿಲ್ಲ, ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀವಿ, ಕ್ಲಾರಿಟಿ ತೊಗೊಂಡು ಮತ್ತೆ ಹೇಳಿದ್ದೀವಿ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದೀವಿ, ಇನ್ ಕೇಸ್ ಕ್ಯೂರಿಯಾಸಿಟಿ ಇದ್ದರೆ ಓದ್ಕೊಳ್ಳಿ ಗೈಸ್. ಫ್ರೆಂಡ್ಸ್, ರಾಮ ಲಕ್ಷ್ಮಣ ಕೆತ್ತರ ಮಾಡಿದ್ದು ಒಂದೇ ಸಾಲಿಗ್ರಾಮ್ ಕಲ್ಲು ನೋಡಿ. ಎಂತ ತಾಯ್ಬೇಕು ಸಿಕ್ಕಾಕೊಂಡು ದೇವಸ್ಥಾನ ಆಯ್ತಲ್ಲ. ಫ್ರೆಂಡ್ಸ್ ಬನ್ನಿ, ಕೋದಂಡ ರಾಮ ಟೆಂಪಲ್. ಈ ಜಾಗದ ವಿಶೇಷ ಏನಂದರೆ, ರಾಮಾಯಣದಲ್ಲಿ ರಾಮ ವಾಲಿನ ವಧೆ ಮಾಡಾದ್ಮೇಲೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ ಜಾಗ ಇದು. ನನ್ನ ಮಾಹಿತಿ ಬೇಕಾದ್ರೆ ಈ ಚಾರ್ಟ್ ಇದೆ, ವಿಡಿಯೋ ಪಾಸ್ ಮಾಡ್ಬೇಕಾದ್ರೆ ಓದ್ಕೊಳ್ಳಿ ಫ್ರೆಂಡ್ಸ್. ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿದೆ, ಹಿಂದಿಲಿದೆ. ಜೈ ಶ್ರೀರಾಮ್. ಬನ್ನಿ, ನಾವು ಹೋಗ್ತೀವಿ ಅಣ್ಣ. ಒಬ್ರು ಇಷ್ಟಣ್ಣ. ಫ್ರೆಂಡ್ಸ್, ಇದು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಪಕ್ಕದಲ್ಲಿದೆ, ತುಂಗಭದ್ರಾ ನದಿ. ಇಲ್ಲಿ ವಿಶೇಷ ಸ್ಪೆಷಲ್ ಏನಂತಂದ್ರೆ, ಒಬ್ಬರಿಗೆ 1,000 ಕೊಟ್ಟರೆ 1 ಅವರ್ ಕರ್ಕೊಂಡು ಹೋಗ್ತಾರೆ, ಒಬ್ರಿಗೆ 1,000 ಒಂದು ದೋಣಿಗೆಲ್ಲ. ಅವರು ಕೋಟಿಲಿಂಗ ಅಂತ ಒಂದು ಟೆಂಪಲ್ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡೋಗಿ ತೋರಿಸ್ಕೊ ಬರ್ತಾರಂತೆ. 500 ಹಾಫ್ ಅನ್ ಅವರು ಓನ್ಲಿ ರೈಡ್ ಮಾತ್ರ ಅಂತೆ. ಈ ಥರ ಇದೆ ನೋಡಿ ಫ್ರೆಂಡ್ಸ್. ಅವಾಗಲೇ ಹೇಳಿದೆ ನೋಡಿ, ಕೋಟಿಲಿಂಗ 1,000 ಕೊಟ್ಟರೆ ಕೋಟಿಲಿಂಗ ಕರ್ಕೋಗ್ತಾರೆ ಅಂತ. ಈ ಥರನೇ ಕೆಳಗಡೆನೆ ಬಂಡೆಯಲ್ಲಿ ಕೆತ್ತಿರ್ತಾರೆ ದೇವ್ರನ್ನ, ಅದಕ್ಕೆ ಕೋಟಿಲಿಂಗ ಅಂತ ಅನ್ನೋದು. ಅದು ಕೋಟಿಲಿಂಗ ಅಂದ್ರೆ 1 ಕೋಟಿ ಲಿಂಗ ಇರಲ್ಲ, 1,000 ಲಿಂಗ ಇರುತ್ತೆ. ಅದನ್ನ 1,000 ತಗೋತಾರೆ. ಅದು ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡೋ ಪ್ರಕಾರ ಅದನ್ನ ಕೋತಿ ಲಿಂಗ ಅಂತಿದ್ದಂತೆ. ಫಸ್ಟು ಕೋತಿ ಬಂದು ಸ್ನಾನ ಮಾಡ್ತಿದ್ದಂತೆ ಲಿಂಗಕ್ಕೆ, ಅದಕ್ಕೆ ಕೋತಿಯಿಂದ ಅದು ಕೋತಿ ಹೋಗಿ ಕೋಟಿ ಐತಂತೆ. ಅವ್ನಿಗೆ ಏನ್ ಬೇಕಂತೆ? ಏನ್ ಬೇಕು ನಿನ್ಗೆ? ಆಪಲ್ ಜ್ಯೂಸ್ ಸರ್ ಟೆನ್ಷನ್ ತಗೊಳ್ಳಿ, 8 ರೂಪಾಯಿ ತಂದನೆ. ದುಡ್ಡು ಕೊಟ್ಟು ಕಳಿಸಿದಾರೆ ಮನೇಲಿ. ಪ್ರಶ್ನೆ ಹೇಳುತ್ತಿಲ್ಲ, ಕಾಲೇ ಖರ್ಚು ಮಾಡಿಸ್ಬಿಟ್ಟಿರೋ ನಾನು. ಬಾ ಅಲ್ಲಲ್ಲಲ್ಲಲ್ಲಲ್ಲಲ್ಲ 8 ರೂಪಾಯಿ ಹೊಡೆಯಗ ಅವನು ಕಾಸ್ಟ್ಲಿ. ಅವ್ನು 8 ರೂಪಾಯಿ ಖಾಲಿ ಆಗೋಣ ಅವ್ನ ದುಡ್ಡಲ್ಲೇ ಖರ್ಚು ಮಾಡುವ. ಅವ್ನ ದುಡ್ಡಲ್ಲಿ ಇವತ್ತೆಲ್ಲ ಜ್ಯೂಸ್ ತಗ್ಸ್ಕೊಂಡು ಕುಡಿಯೋಣ ಬನ್ನಿ. ಫ್ರೆಂಡ್ಸ್, ಅವಿದೆ 8 ರೂಪಾಯಿ ಇದೆ ಅಂದ್ಬಿಟ್ಟು ನೋಡಿ ಹೆಂಗ್ ಮಂಕ್ ಮಾಡ್ತಾವನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹೇಳಿ ಸಾರ್. ಬಾಸ್, ನಮ್ಮ ಬಾಸು ಲವಿತನನ್ಗೆ. ನೆಕ್ಸ್ಟ್ ಇನ್ನೊಂದು ಕುಡಿ. ಲವಿತರ ನಾವಂತ ತಗೊಳ್ಳೋದಾ ನಿಮ್ಮ ಹೆಸರಲ್ಲಿ? ಹರ್ಷಣ ಒಂದು ಅವನ ಹೆಸರು ಕೊಡ್ತಾರ ಹೇಳ್ತೀನಿ. ಕೊಡ್ದ ಹಿಡ್ಕೊಂಡು ನಿಂತ್ಕೋಣ ಅವನ್ನ. ಕೊಡಲ್ಲ ರಂಜಿಗೆ. ದುರ್ವಿಧಿ ಏನ್ ಗೊತ್ತಾ, ಎಳ್ಳಿ ಸ್ಪಾನ್ಸರ್ ಲವಿತ್ ಅಣ್ಣವ್ರಿಗೆ 30 ರೂಪಾಯಿ ಹೇಳಿರು, ಬಿಟ್ಟಿ ಕುಡಿತಾರೆ ಹರ್ಷಣ್ಣಂಗೆ ಗೌತಮ್ ಅವ್ರಿಗೆ 40 ರೂಪಾಯಿ ಹೇಳಿರು. ನಿನ್ಗೂ 30 ರೂಪಾಯಿ, ನಮ್ 35 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡೋರಣ್ಣ. ನಮ್ಮ ಮಂಡ್ಯ ಸೈಡ್ ಬಂದು ಕಪ್ ಕೊಡ್ದವ್ರಂತೆ, ಅದಕ್ಕೆ 5 ರೂಪಾಯಿ ಡಿಸ್ಕೌಂಟ್ ನಮ್ಗೆ. ಅದೇ ಅಲ್ಲಿ ಇತ್ತಿರೋ ಹುಡುಗಿನ ನಮ್ಮ ಹುಡುಗಿ ಅಂತ ಫ್ರೆಂಡ್ಸ್. ಸೇಮ್ ಔಟ್ಫಿಟ್ ಹಾಕೋರ್ಲ ಸಹ ಇದ್ರುವೆ. ರಂಜು ಆಗಲೇ ಕಾಲ ಕೂತ್ಕೊಂಡು ಬಂದಿರೋ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ಗ್ರಾಮ ಪಂಚಾಯತಿ ಇನ್ನು ಎಷ್ಟು ಹಳೇ ಕಟ್ಟಡ. ಗ್ರಾಮ ಪಂಚಾಯತಿ ಕಾಲದಲ್ಲಿ ಹಂಪಿ